ಶಿವೋಹಂ ಕೃತಿಯಲ್ಲಿ ಕವಿತ್ರಿಯರಾದ ರಮ್ಯಾ ವರ್ಷಿಣಿಯವರ ಮನದ ಮಾತನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಕ್ತಿ ಮತ್ತು ಪ್ರೀತಿ ಈ ಎರಡು ಭಗವಂತನ ಸಾಕ್ಷಾತ್ಕಾರಕ್ಕೆ ಇರುವ ಮಾರ್ಗಗಳು. ಭಗವಂತ ಮತ್ತು ಭಕ್ತನ ಪ್ರೀತಿಯನ್ನ ಕೇವಲ ಮಾತುಗಳಲ್ಲಿ ಅಳೆಯಲಾಗದು. ಭಕ್ತಿಯ ಉತ್ತುಂಗತೆಯ ವಿಶ್ಲೇಷಣೆಯೇ ಶಿವೋಹಂ ಕಾವ್ಯಕೃತಿ. ಈ ಕೃತಿಯಲ್ಲಿನ ಒಂದೊಂದು ಪದ್ಯಗಳು ಶಿವನ ಕುರಿತಾಗಿವೆ. ಆಡಂಬರವನ್ನುಂಟು ಮಾಡದ ಸಾತ್ವಿಕ ಭಕ್ತಿಯ ಅಭಿವ್ಯಕ್ತಿ ಇದು. ಭಕ್ತಿಯ ಮಾರ್ಗದಲ್ಲಿ ಹೋಗಬೇಕಾದರೆ ಪ್ರೀತಿಯ ಮಾರ್ಗದಲ್ಲಿ ಹೋಗಬೇಕಾಗುತ್ತದೆ. ಪ್ರೀತಿಯಿಂದ ಭಗವಂತನ ಸಾನ್ನಿಧ್ಯ ತಲುಪಬಹುದೆಂಬುದೇ ನನ್ನ ಅನುಭವ. ನಮ್ಮೆಲ್ಲರನ್ನ ಮೀರಿದ ಒಂದು ಶಕ್ತಿ ಇದೆ. ಆ ಶಕ್ತಿ ವಿಜ್ಞಾನವೆಂಬ ಪದವನ್ನು ಸೃಷ್ಟಿ ಮಾಡಿ ಮನುಷ್ಯನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿರುವುದು ಈ ಸೃಷ್ಟಿಯೇ. ಸೃಷ್ಟಿಯನ್ನು ನಾನು ಶಕ್ತಿ ಎಂದು ನಂಬಿದ್ದೇನೆ. ಇಂದು ನಾವು ನೋಡುತ್ತಿರುವುದೆಲ್ಲವೂ ಈ ಸೃಷ್ಟಿಯಿಂದಲೇ ಅಲ್ಲವೇ? ಹಿಂದೂ ಪುರಾಣದಲ್ಲಿ ಶಿವನ ವ್ಯಕ್ತಿತ್ವದ ಬಗ್ಗೆ ಚಿತ್ರಣವನ್ನ ಅಂದಿನ ವಿದ್ವಾಂಸರು ನೀಡಿದ್ದಾರೆ. ಶಿವನೆಂದರೆ ತತ್ವಮಸಿ ಎಂಬರು. ಭಗವಂತನ ಅಸ್ತಿತ್ವವೇ ಮನುಷ್ಯ. ನಮ್ಮ ಅಸ್ತಿತ್ವವಿಲ್ಲದಿದ್ದರೆ ಭಗವಂತನೂ ಇಲ್ಲ. ಇಲ್ಲಿ ಶಿವೋಹಂನಲ್ಲಿ ನನ್ನನ್ನು ನಾನು ಕಂಡುಕೊಳ್ಳಲು ಪ್ರಯತ್ನಿಸಿದ್ದೇನೆ. ನನ್ನ ಹುಡುಕಾಟದ ಒಂದು ಅನ್ವೇಷಣೆ. ಈ ಅನ್ವೇಷಣೆಯಲ್ಲಿ ಗುರುವಿನ ಪಾತ್ರ ಪ್ರಮುಖವಾಗಿದೆ. ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಗುರು. ಗುರುವಿನ ಮಹತ್ವವನ್ನು ಕೆಲವು ಪದ್ಯಗಳಲ್ಲಿ ಹೇಳಿದ್ದೇನೆ. ಇನ್ನು ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದ ಹಲವು ಪಾತ್ರಗಳು ಬಂದು ಹೋಗ್ತವೆ. ಆ ಪಾತ್ರಗಳಿಂದ ನಾವು ದಿನನಿತ್ಯ ಕಲಿಯುವುದರ ಮೂಲಕ ಜೀವನದ ಅನುಭವಗಳನ್ನು ಸಾಕ್ಷೀಕರಿಸುವ ಮೂಲಕ ನಮ್ಮ ಕರ್ಮಗಳನ್ನು ಮಾಡುತ್ತಾ ಹೋಗ್ತೇವೆ. ನಮ್ಮ ಬದುಕಿನ ಅಸ್ತಿತ್ವವನ್ನು ತಿಳಿಸುವ ಆ ಕುರಿತು ಅರಿವು ಮೂಡಿಸಲು ಗುರು ಬೇಕೇ ಬೇಕು. ನನ್ನ ಜೀವನದಲ್ಲಿ ನಾನು ಮಹತ್ತರ ಸ್ಥಾನ ನೀಡಿರುವ ನನ್ನೆಲ್ಲ ಗುರುಗಳಿಗೆ ಈ ಕೃತಿಯನ್ನು ಸಮರ್ಪಣೆ ಮಾಡ್ತೇನೆ. ಈ ಪ್ರಯಾಣ ರಸಭಂಗ ಮಾಡದೆ ವಿಶಿಷ್ಟವಾಗಿ ಭಗವಂತನ ಸಾನ್ನಿಧ್ಯವನ್ನ ನಿಮಗುಂಟು ಮಾಡಲೆಂದು ಪ್ರಾರ್ಥಿಸುತ್ತೇನೆ. ಸರ್ವೇ ಜನೋ ಸುಖಿನೋ ಭವಂತು, ಸನ್ಮಂಗಳಾನಾಭಿನಂತು.